ಎಲ್ಲರಿಗೂ ನಮಸ್ಕಾರ. RCB ತನ್ನ ಗೆಲುವಿನ ಓಟವನ್ನು ಮುಂದುವರಿಸಿದೆ. ಈ ದಿನ ಮುಂಬೈ ಇಂಡಿಯನ್ಸ್ ವಿರುದ್ಧವಾಗಿ 12 ಓಟಗಳ ಗೆಲುವನ್ನು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ RCB ಸಪಾಟಾದಂಥ ಪಿಚ್ನಲ್ಲಿ 221 ಓಟಗಳನ್ನು ಕಲೆ ಹಾಕಿತು. ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ 91 ರನ್ಗಳ ಜೊತೆಯಾಟದಲ್ಲಿ ಭಾಗಿಯಾದರು. ಇದು ತಂಡದ ಗೆಲುವಿಗೆ ಆಸರೆಯಾಯಿತು. ಮುಂದೆ ಬಂದಂತಹ ರಜತ್ ಪಟಿದಾರ್ 64 ಓಟಗಳನ್ನು ಕಲೆ ಹಾಕಿ ನಾಯಕನ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಅದೇ ರೀತಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ 19 ಎಸೆತಗಳಲ್ಲಿ 40 ಓಟಗಳನ್ನು ಕಲೆ ಹಾಕಿದರು. ಹೀಗಾಗಿ ಈ ಎಲ್ಲದರ ಮೊತ್ತವಾಗಿ 221 ಓಟ RCBದಾಯಿತು. ಈ ಮೊತ್ತವನ್ನು ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ ಪ್ರಾರಂಭದಲ್ಲೇ ತನ್ನ ಮೊದಲ ಹುದರಿಗಳನ್ನು ತರಗೆಲೆಗಳಂತೆ ಕಳ್ಕೊಳ್ತಾ ಹೋಯಿತು. ಆದರೆ ಹಿಂದಿನ ಪಂದ್ಯದಲ್ಲಿ ನಿರಾಕರಿಸಲ್ಪಟ್ಟಂತಹ ರಿಟೈರ್ಡ್ ಔಟ್ ಅಂಥೇಳಿ ಆಚೆ ಕಳಿಸಲ್ಪಟ್ಟಂತಹ ತಿಲಕ್ ವರ್ಮಾ ಈ ಪಂದ್ಯದಲ್ಲಿ ಜವಾಬ್ದಾರಿಯಿಂದ ಆಡಿ 56 ಓಟಗಳನ್ನು ಕಲೆ ಹಾಕಿದ್ರು. ಜೊತೆಗೆ ಹಾರ್ದಿಕ್ ಪಾಂಡ್ಯರವರ ಜೊತೆಯಲ್ಲಿ 89 ರನ್ಗಳ ಜೊತೆಯಾಟದಲ್ಲಿ ಭಾಗಿಯಾದರು. ಹಾರ್ದಿಕ್ ಪಾಂಡ್ಯ ಒಂದು ಹಂತದಲ್ಲಿ 8 ಎಸೆತಗಳಲ್ಲಿ 32 ಓಟಗಳನ್ನು ಗಳಿಸಿ ಅಪಾಯಕಾರಿಯಾಗಿ ಕಾಣಿಸ್ತಾ ಇದ್ದರು. ಭುವನೇಶ್ವರ್ ಕುಮಾರ್ ಎಸೆದಂತಹ 17ನೇ ಓವರ್ನಲ್ಲಿ ಬಹುಶಃ 17ನೇ ಓವರ್ನಲ್ಲಿ ತಿಲಕ್ ವರ್ಮಾರವರನ್ನು ಔಟ್ ಮಾಡೋದರ ಮುಖಾಂತರವಾಗಿ ಆ ಜೊತೆಯಾಟವನ್ನು ಮುರಿದರು. ಇದು ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಯಿತು. ನಂತರ ಹಾರ್ದಿಕ್ ಪಾಂಡ್ಯ ಕೂಡ ಔಟ್ ಆದರು. RCB ತನ್ನ 5 ಜನ ಬೌಲರ್ಗಳನ್ನು ಮಾತ್ರ ಈ ಪಂದ್ಯದಲ್ಲಿ ಬಳಸ್ಕೊಳ್ತು. 6ನೇ ಬೌಲರನ್ನು ಬಳಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆ 5 ಜನ ಬೌಲರ್ಗಳು ಅತ್ಯಮೋಘವಾದಂಥ ಬೌಲಿಂಗನ್ನು, ಕರಾರುವಕ್ಕಾದಂಥ ಬೌಲಿಂಗನ್ನು ಮಾಡಿದ್ರು. ಕೃಣಾಲ್ ಪಾಂಡ್ಯ 4 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಪಡ್ಕೊಂಡ್ರೆ, ಹ್ಯಾಸಲ್ವುಡ್ 2 ವಿಕೆಟ್ಗಳನ್ನು ಪಡ್ಕೊಂಡ್ರು. ಅದೇ ರೀತಿ ಭುವನೇಶ್ವರ್ ಕುಮಾರ್ 1 ವಿಕೆಟ್ ಪಡ್ಕೊಂಡ್ರು ಕೂಡ ಅದು ಕ್ರೂಷಿಯಲ್ ಆಗಿರ್ತಕ್ಕಂಥ ವಿಕೆಟ್ ಆಗಿತ್ತು. ಅತ್ಯಮೋಘವಾದಂಥ ಬೌಲಿಂಗ್ ಅವ್ರದ್ದು ಆಗಿತ್ತು. ಅದೇ ರೀತಿ ದಯಾಲ್ ಕೂಡ ಬಹಳ ಉತ್ತಮವಾದಂಥ ಬೌಲಿಂಗನ್ನು ಪ್ರದರ್ಶಿಸಿದರು. ಹೀಗೆ RCB 4 ಪಂದ್ಯಗಳಲ್ಲಿ 3 ಪಂದ್ಯಗಳ ಜಯವನ್ನು ಸಾಧಿಸಿದೆ. ಮುಂದೆ ಇದೇ ರೀತಿ ವಿಜಯವನ್ನು ಪಡ್ಕೊಳ್ಳುತ್ತೆ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ನನ್ನ ವಿಡಿಯೋವನ್ನು ನೋಡಿದಂಥ ತಾವೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ.